ಮೈಸೂರಿನ ಉದಯಗಿರಿಯಲ್ಲಿ ಪೊಲೀಸರ ಮೇಲಾಗಿರುವಂತಹ ಅಟ್ಯಾಕ್ ಇದೆಯಲ್ಲ ನಿಜಕ್ಕೂ ಕೂಡ ಅಕ್ಷಮ್ಯ. ಜನರೇ ಬೆಚ್ಚಿ ಬೀಳುವಂತಹ ಇನ್ಸಿಡೆಂಟ್ ನೆನ್ನೆ ನಡೆದು ಹೋಗಿದೆ. ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಒಂದು 14 ಪೊಲೀಸರಿಗೆ ಗಾಯಗಳಾಗಿರೋದು, 6 ಚೀಲದಲ್ಲಿ ಕಲ್ಲು ತುಂಬಿತ್ತು. ಇಷ್ಟರ ಮಟ್ಟಿಗೆ ಅಲ್ಲಿ ಗುಂಡಿನ ದಾಳಿ ರೀತಿಯಲ್ಲಿ ಕಲ್ಲಿನ ದಾಳಿಯನ್ನು ಒಂದು ಧರ್ಮದ ಯುವಕರು ಪೊಲೀಸರ ಮೇಲೆ, ಪೊಲೀಸ್ ಸ್ಟೇಷನ್ ಮೇಲೆ, ಪೊಲೀಸ್ ವಾಹನಗಳ ಮೇಲೆ ಮಾಡಿದ್ದಾರೆ. ಅಲ್ಲಿನ ಸ್ಥಿತಿಗತಿ ಇದೆಯಲ್ಲ ಅದು ಪೊಲೀಸರ ಆತ್ಮಸ್ಥೈರ್ಯವನ್ನು ಅಕ್ಷರಶಃ ಕುಸಿಯುವಂತೆ, ಜಂಗಾಬಲ ಕುಸಿದ್ಬಿಡ್ಬೇಕು, ನಮ್ಮ ಹತ್ರಕ್ಕೆ ಬರಬಾರ್ದು ಅನ್ನೋ ರೀತಿಯಲ್ಲಿ ವಿಜುವಲ್ಸ್ ಗಮನಿಸ್ತಾ ಇದ್ದೀರಾ. ಪಾಪ ನೋಡಿ, ಅಲ್ಲಿ ಅಮಾಯಕ ಪೇದೆಯೊಬ್ಬರು ತಮಗಾಗಿರುವಂತಹ ಏಟನ್ನು ತೋರಿಸ್ತಾ ಇದ್ದಾರೆ. ಕಾಲಿನ ಯೂನಿಫಾರ್ಮ್ ಹಾಕಿದಾರಲ್ಲ ಅದರಲ್ಲೂ ಕೂಡ ರಕ್ತ ಇದೆ. ಬ್ಯಾಂಡೇಜ್ ಹಾಕೊಂಡು ಮತ್ತೆ ಡ್ಯೂಟಿಗೆ ಬಂದಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಡೆದಂತಹ ಗಲಾಟೆ ಸಂದರ್ಭದಲ್ಲಿ 14ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯಗಳಾಗಿದ್ದಾವೆ. 10ಕ್ಕೂ ಹೆಚ್ಚು ಪೊಲೀಸ್ ವಾಹನಗಳು ಜಖಮಾಗಿದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ, ನಿನ್ನೆ ಡ್ಯೂಟಿಯಲ್ಲಿದ್ದಂತಹ ಪೊಲೀಸ್ ಪೇದೆಯ ಕಾಲಿಗೂ ಕೂಡ ಗಾಯ ಆಗಿರುವಂಥದ್ದು. ತೋರಿಸಿ ಅದು ಏನಾಗಿದೆ. ನಿನ್ನೆ ರಾತ್ರಿ ಕಲ್ಲು ತೂರಾಟದ ಸಂದರ್ಭದಲ್ಲಿ ಆಗಿರುವಂತಹ ಗಾಯಗಳಿದು. ಅಂದರೆ ನಿನ್ನೆ ಏಕಾಏಕಿ ಉದಯಗಿರಿ ಪೊಲೀಸ್ ಠಾಣೆಯ ಮುಂಭಾಗಕ್ಕೆ ಬಂದಂತಹ ಒಂದು ಧರ್ಮದ ಯುವಕರ ತಂಡ ಏಕಾಏಕಿ ಕಲ್ಲು ತೂರಾಟವನ್ನು ನಡೆಸಿದೆ. ಆ ಸಂದರ್ಭದಲ್ಲಿ ಬಂದೋಬಸ್ತಲ್ಲಿ ಇದ್ದಂತಹ ಪೊಲೀಸರಿಗೂ ಕೂಡ ಗಾಯಗಳಾಗಿದ್ದಾವೆ. ಈ ರೀತಿಯಾಗಿ ಒಟ್ಟು 14 ಪೊಲೀಸರ ಮೇಲೆ ಗಾಯಗಳಾಗಿರೋ, ಇನ್ಸ್ಪೆಕ್ಟರ್ ಸೇರಿದಂತೆ ಒಟ್ಟು 14 ಪೊಲೀಸರಿಗೂ ಕೂಡ ಗಾಯಗಳಾಗಿರುವಂಥದ್ದು. ಅಂದರೆ ಏಕಾಏಕಿಯಾಗಿ ಯುವಕರು ಪೊಲೀಸರ ಮೇಲೆ ಗುಂಡಿನ ದಾಳಿಯ ರೀತಿಯಲ್ಲಿ ಕಲ್ಲಿನ ದಾಳಿಯನ್ನು ನಡೆಸಿದ್ದಾರೆ. ಪರಿಣಾಮವಾಗಿ ಇಷ್ಟರ ಮಟ್ಟಿಗೆ ಪೊಲೀಸರಿಗೂ ಸಮೇತವಾಗಿ ಗಾಯಗಳು ಉಂಟಾಗಿರುವಂಥದ್ದು, ಜೊತೆಗೆ ಪೊಲೀಸ್ ವಾಹನಗಳು ಕೂಡ ಜಖಮಾಗಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಪೊಲೀಸರು ಈ ಸುತ್ತಮುತ್ತ ಭಾಗದ CCTVಗಳ ದೃಶ್ಯಗಳನ್ನು ಆಧರಿಸಿ ಕಲ್ಲು ತೂರಾಟ ಮಾಡಿರುವಂಥವರು ಯಾರು ಅನ್ನುವಂಥದ್ದರ ಮಾರ್ಕಿಂಗನ್ನು ಕೂಡ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಅಂದರೆ ಅವರ ಪತ್ತೆ ಕಾರ್ಯಾಚರಣೆಯನ್ನು ಕೂಡ ಈಗ ಶುರು ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಈ 14 ಜನ ಪೊಲೀಸರಿಗೂ ಕೂಡ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಇವರು ಚಿಕಿತ್ಸೆ ಪಡೆದು ಮರಳಿದ್ದಾರೆ. ಒಂದು ರೀತಿಯಾಗಿ ನಿನ್ನೆ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಗುಂಡಿನ ದಾಳಿಯ ರೀತಿಯಲ್ಲೇ ಕಲ್ಲಿನ ದಾಳಿಯನ್ನು ಕೂಡ ಯುವಕರ ತಂಡ ಮಾಡಿರುವಂಥದ್ದು. ಅವರೆಲ್ಲರ ಪತ್ತೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ಇಲ್ಲ, ಅವ್ರನ್ನ ಪತ್ತೆ ಹಚ್ಚಲೇಬೇಕು, ಬೇರೆ ದಾರಿನೇ ಇಲ್ಲ ಇವರಿಗೆ. ಪತ್ತೆ ಹಚ್ಚಿ ಅವ್ರ ವಿರುದ್ಧ FIR ಆಗಬೇಕು, ಅವ್ರ ವಿರುದ್ಧ. ಯಾಕೆಂದರೆ ಇದು ಗೌರ್ಮೆಂಟ್ ಪ್ರಾಪರ್ಟಿ ಮೇಲೆ ಈ ರೀತಿ ಅಟ್ಯಾಕ್ ಮಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಆಮೇಲೆ ಅವ್ರ ಅಪ್ಪನ ಮನೆ ಪ್ರಾಪರ್ಟಿ ಅಲ್ಲ. ಹಾಗಾಗಿ ನೀವು ಆ ಕ್ರಮ ತಗೊಳ್ಳೇಬೇಕಾಗತ್ತೆ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಯಾವಾಗ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತೀರಾ, ಅವರ ಪಿತ್ತ ನೆತ್ತಿಗೇರುತ್ತೆ. ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಈ ಕೆಲಸ ಮಾಡೇ ಮಾಡ್ತಾರೆ. ಅವ್ರು ಯಾರು ಏನು ಎತ್ತ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿ ಮೊದಲು ಒದ್ದು ಒಳಗಾಕಬೇಕು. ಕೋಕಾ ಆಕ್ಟರಿ ಒಳಗಡೆ ಹಾಕಿ ಅವ್ರಿಗೆ ಆಮೇಲೆ ನೀವೇನಾದ್ರು ಸ್ಟೆಪ್ಸ್ ತಗೋಬೇಕು ಅವ್ರ ವಿರುದ್ಧ. ಅವ್ರನ್ನ ನೀವು ಅರೆಸ್ಟ್ ಮಾಡ್ತಕ್ಕಂಥದ್ದು, ಅದಾದ ನಂತರ ಮತ್ತೆ ಅವರು ಜಾಮೀನು ತಗೊಂಡು ಹೊರಗೆ ಬರ್ತಕ್ಕಂಥದ್ದು, ಇದೆಲ್ಲ ಆಗಬಾರ್ದು. ಇಲ್ಲಾಂದರೆ ಭಯ ಬರಲ್ಲ. ಅವ್ರು ಯಾವುದೇ ಧರ್ಮದವರಾಗಿರಲಿ, ಅವ್ರು ಯಾರೇ ಪುಡಿ ರೌಡಿಗಳಾಗಿರಲಿ, ಭಯ ಇರಬೇಕು. ಪೊಲೀಸರು ನಮ್ಮ ವ್ಯವಸ್ಥೆನೇ ಆಗಿದೆ. ಪೊಲೀಸ್ ನೋಡ್ತಾ ಇದ್ದ ಹಾಗೇ ಒಂದು ಭಯ ಇರಬೇಕು. ಬೇಡಪ್ಪ ಇವ್ರ ಸವಾಸ ಅಂತ ಅನ್ನಿಸ್ಬೇಕು. ಆ ಕೆಲಸ ನೀವು ಮಾಡಲಿಲ್ಲ ಅಂತಂದರೆ ಇದು ಉದಯಗಿರಿನಲ್ಲಿ ಆಗಿರ್ತಕ್ಕಂಥದ್ದು ನಾಳೆ ಇನ್ನೊಂದು ಕಡೆ ಆಗುತ್ತೆ, ಕುವೆಂಪು ನಗರದಲ್ಲಿ, ಇನ್ನೊಂದು ಕಡೆ ವಿಜಯನಗರದಲ್ಲಿ ಆಗುತ್ತೆ. ಅಲ್ಲೇನು ಮಾಡ್ಕೊಳ್ಳಿಲ್ಲ, ಇಲ್ಲೇನು ಮಾಡ್ಕೋತಾರೆ ಅಂತ. ಇದನ್ನೆಲ್ಲ ಮೊಳಕಿನಲ್ಲೇ ಚೂಟ್ ಹಾಕ್ಬಿಡ್ಬೇಕು. ಇವರು ಬೆಳೆಯೋದಕ್ಕೂ ಬಿಡಬಾರ್ದು ಇಂಥವ್ರನ್ನ. ಇವರೆಲ್ಲರೂ ಸಮಾಜ ಘಾತುಕರು, ದುಷ್ಟ ಶಕ್ತಿಗಳು. ಇವರೆಲ್ಲರೂ ಕೂಡ ಸಮಾಜಕ್ಕೆ ಇವರಿಂದ ಏನೂ ಕೊಡುಗೆ ಇಲ್ಲ. ಸಮಾಜೋದ್ಧಾರ ಯಾವುದೂ ಮಾಡಲ್ಲ ಇವ್ರು ಯಾರೂ ಕೂಡ. ಹೀಗೆ ಇವ್ರ ಜೀವನ ಪೂರ್ತಿ ಹೀಗೆ ಆಗಿರುತ್ತೆ. ಅಲ್ಲಿ ಕಲ್ಲು ಹೊಡೆಯೋದು, ಇಲ್ಲಿ ಕಲ್ಲು ತೂರೋದು, ಆಮೇಲೆ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟೆ ಅಂತ ಅವ್ರವ್ರ ರೋಡ್ಗಳಲ್ಲಿ, ಅವ್ರವ್ರ ಏರಿಯಾಗಳಲ್ಲಿ ಬಿಂದಾಸಾಗಿ ಹವಾ ಮೇಂಟೈನ್ ಮಾಡೋದು, ಇದೇ ಕೆಲಸ ಇವ್ರದ್ದು. ಇಮ್ಮಿಡಿಯೇಟಾಗಿ ಮೈಸೂರು ಪೊಲೀಸ್ ಕಮಿಷನರ್ ಮತ್ತು SP ಅಲ್ಲಿ ಏನು ಒಂದು ಮೀಟಿಂಗ್ ಮಾಡಿ ಆ್ಯಕ್ಷನ್ ತೊಗೋತಾರೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ಆಮೇಲೆ ನಿಮಗೇನು ಅಲ್ಲಿ CCTV ಫುಟೇಜ್ಗಳು ಸಿಗುತ್ತೆ ಬೇಕಾದಷ್ಟು ಇದೆ ಸುತ್ತಮುತ್ತ. ಯಾರಾದರೂ ಒಂದಿಬ್ಬರು ತಗ್ಲಾಕೊಂಡ್ರೆ ಅವ್ರು ಮಿಕ್ಕಿದವ್ರೆಲ್ಲರೂ ಅವರೇ ಐಡೆಂಟಿಫೈ ಮಾಡ್ತಾರೆ. ಸೊ ಅದು ಆಗಬೇಕದು. ಅದೆಲ್ಲ ಪೊಲೀಸ್ದು ಅವ್ರದ್ದೇ ಆದಂತಹ ದಾರಿ ಇದೆ, ಅವೆಲ್ಲ ಮಾಡ್ತಾರೆ. ಈವನ್ ನಿಮಗೆ DJ ಹಳ್ಳಿ KJ ಹಳ್ಳಿ ಗಲಾಟಿನಲ್ಲೂ ಸುಮಾರು ಜನರನ್ನ ಅರೆಸ್ಟ್ ಮಾಡಿದ್ರು. ಹುಬ್ಳಿ ಧಾರವಾಡದಲ್ಲಿ ಸುಮಾರು ಜನರು ಅರೆಸ್ಟ್ ಮಾಡಿದ್ರು. ಇತ್ತೀಚೆಗಾಗಿದ್ದು ನಾಗಮಂಗಲ, ಮಂಡ್ಯ, ಆಯಿತಾ, ಈ ಅಲ್ಲೆಲ್ಲ ಆಗಿದೆ. ಬಟ್ ಅವರಿಗೆ ಶಿಕ್ಷೆ ಆಗ್ತಾ ಇಲ್ಲ ಅನ್ನೋದೇ ಈಗ ಇವ್ರು ಇಷ್ಟೊಂದು ಬೆಳೆಯೋದಕ್ಕೆ ಕಾರಣ.
ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಲ್ಲ, ಒಬ್ಬ ಸಾಮಾನ್ಯ ಪ್ರಜೆಗೆ ಇಷ್ಟೊಂದು ಧೈರ್ಯ ಬರೋದಕ್ಕೆ ಸಾಧ್ಯ ಇದೆಯಾ? ಏಕಾಏಕಿ ಬಂದಿರುವಂತಹ ಧೈರ್ಯ ಅಲ್ಲ ಇದು. ಬಹಳ ವರ್ಷಗಳಿಂದ ಮಾನಸಿಕತೆಯನ್ನ ಬೆಳೆಸ್ಕೊಂಡು ಬಂದಿರೋದ್ರ ಫಲ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ. ನಮಗೆ ನಿಮಗೆ ಪೊಲೀಸರಿಗೆ ಅಟ್ಲೀಸ್ಟ್ ಎದುರು ಮಾತಾಡೋದಕ್ಕೆ ಧೈರ್ಯ ಬರುತ್ತಾ? ನೋಡಿ, ಇಲ್ಲಿ ಕೆಲವರಿಗೆ ಪೊಲೀಸರಿಗೆ ಕಲ್ಲು ಹೊಡೆಯೋದಕ್ಕೆ ಧೈರ್ಯ ಬರುತ್ತೆ. ಈ ಮಾನಸಿಕತೆ ಎಲ್ಲಿಂದ ಬೆಳೆದಿದೆ? ಎಷ್ಟು ಸಮಯದಿಂದ ಇವ್ರನ್ನ ಈ ರೀತಿ ತಯಾರು ಮಾಡಿದ್ದಾರೆ ಅನ್ನೋದನ್ನ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಈ ನೆಲದಲ್ಲಿ ಕಾನೂನು ಅಂತ ಒಂದಿದೆ, ಸಂವಿಧಾನ ಅಂತ ಇದೆ. ಇನ್ನೊಂದು ಕಡೆ ವಿಜುವಲ್ ನೋಡ್ತಾ ಇದ್ದಾರೆ, ಇದು ಬಹಳ ಬಹಳ ಡಿಸ್ಟರ್ಬ್ ಮಾಡುವಂತಹ ವಿಜುವಲ್. ಡ್ಯೂಟಿಯಲ್ಲಿರುವಂತಹ ಪೊಲೀಸ್ ಆಫೀಸರ್ ಕಾಲಲ್ಲಿ ರಕ್ತ ಬರ್ತಾ ಇದೆ, ಯೂನಿಫಾರ್ಮ್ಗೂ ರಕ್ತ ಅಂಟ್ಕೊಂಡಿದೆ. ಅಂದ್ರೆ ನೀವು ಏನನ್ನು ಹೇಳೋದಕ್ಕೆ ಹೊರಟಿದ್ದೀರಿ? ಯಾವ ಸಂದೇಶವನ್ನು ನೀವು ಕೊಡೋದಕ್ಕೆ ಹೊರಟಿದ್ದೀರಿ? ಈ ದೇಶದ ಎಲ್ಲಾ ಫೆಸಿಲಿಟಿಗಳನ್ನ ತಗೊಂಡು ಕೃತಜ್ಞಹೀನರಾಗಿ ಬದುಕ್ತಿರಲ್ಲ. ನಿಮ್ದೊಂದು ಬದುಕ, ನಿಮ್ದೊಂದು ಜೀವನಾನ ನಾವು ಪದೇ ಪದೇ ಕೇಳ್ತಾ ಇದ್ದೀವಿ, ಈಗಲೂ ಕೇಳ್ತೀವಿ, ಮುಂದೆನೂ ಕೇಳ್ತೀವಿ. ಸಾರ್ವಜನಿಕ ಆಸ್ತಿ ಅನ್ನೋದು ನಿಮ್ಮಪ್ಪನ ಮನೆ ಆಸ್ತಿ ಅಲ್ಲ. ಕಲ್ಲು ಹೊಡೆಯೋದಕ್ಕೆ, ಕಲ್ಲು ಹೊಡೆಯುವಂತಹ ಚಟ ನಿಮ್ಗಿದ್ರೆ ನಿಮ್ಮ ಮನೆಗಳ ಮೇಲೆ ಕಲ್ಲು ಹೊಡ್ಕೊಳ್ಳಿ. ನೋಡಿ ಯಾವ ಪ್ರಮಾಣದಲ್ಲಿ ಅಲ್ಲಿ ಕಲ್ಲುಗಳನ್ನ ಸಂಗ್ರಹ ಮಾಡಲಾಗಿದೆ ಅಂತ. ಎಷ್ಟು ಕಲ್ಲುಗಳನ್ನು ಎಸ್ತಿದ್ರು. ಟಾರ್ ರೋಡ್ನಲ್ಲಿ ಇಂಥ ಸೈಜ್ ಕಲ್ಲುಗಳು ಸಿಗ್ತಾವ? ಏಕಾಏಕಿ 1000 ಜನರ ಕೈನಲ್ಲೂ ಕೂಡ ಕಲ್ಲುಗಳು ಸಿಗುತ್ತೆ, ಕಲ್ಲುಗಳು ಬರುತ್ತೆ ಅಂದ್ರೆ ಈ ಸಿಂಡಿಕೇಟ್ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಪೊಲೀಸರಿಗೆ ಒಟ್ನಲ್ಲಿ ನಮ್ಮನ್ನು ಟಚ್ ಮಾಡಬಾರ್ದು ಅಷ್ಟೇ. ಪೊಲೀಸರು ಬಂದಾಗ ನಾವು ಬರ್ತಾ ಇದ್ರು ತಲೆ ತಗ್ಗಿಸ್ಕೊಂಡು ಹೋಗ್ಬೇಕು ಅನ್ನೋ ಮನಸ್ಥಿತಿ ಬಿಲ್ಡ್ ಮಾಡೋದಕ್ಕೆ ಮಾಡ್ತಾ ಇರೋದು ಇದೆಲ್ಲವೂ ಕೂಡ. ಓಕೆ, ಈಗ ಉದಯಗಿರಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು ನಿನ್ನೆ. ಈಗ ಸ್ಥಳಕ್ಕೆ ಹೆಚ್ಚುವರಿ ಅರೆಸೇನಾ ಪಡೆಯನ್ನು ನಿಯೋಜನೆ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಫೈನ್, ಈಗ ಅಲ್ಲಿ ಸ್ವಲ್ಪ ಜನರಿಗೂ ಕೂಡ ಆ ಭಯ ಅಂತಕ್ಕಂಥದ್ದು ಹೋಗಬೇಕು, ಆ ಸುತ್ತಮುತ್ತಲ ಜನರಿಗೆ. ಹಾಗಾಗಿ ಅರೆಸೇನಾ ಪಡೆಯನ್ನು ನಿಯೋಜನೆ ಮಾಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಉದಯಗಿರಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಅರೆಸೇನಾ ಪಡೆಯನ್ನು ನಿಯೋಜನೆ ಮಾಡ್ಕೊಂಡಿದ್ದಾರೆ. ಈಗೆಲ್ಲ ಬಿಲ ಸೇರ್ಕೊಂಡ್ಬಿಟ್ಟಿರ್ತಾರೆ. ಈಗ ಯಾರು ಹೊರಗೆ ಬರಲ್ಲ, ಊರು ಬಿಟ್ಟಿರ್ತಾರೆ. ಇನ್ನು 15 ದಿನ ಯಾರು ಹೊರಗೆ ಬರಲ್ಲ. ಕಲ್ ತೂರ್ಬಿಟ್ಟು ಹಂಗಿಂದಂಗೆ ಎಸ್ಕೇಪ್ ಆಗ್ಬಿಟ್ಟಿರ್ತಾರೆ. ಇವ್ರನ್ನೆಲ್ಲ ಫೇಸ್ ಮಾಡೋ ಅಂಥ ಧೈರ್ಯನೂ ಕೂಡ ಇರಲ್ಲ. ಆಮೇಲೆ ಎಲ್ಲ ಮಲಗಿರ್ಬೇಕಾದ್ರೆ ಇವ್ರು ಕಲ್ತೂರೋದು. ಮುಖಗೇಡಿಗಳು ಎದುರಾ ಬದರಾ ಬಂದು ನಿಂತ್ಕೊಂಡು ಹೊಡೆದಾಡಲ್ಲ. ಯಾರಿಗೂ ಗೊತ್ತಿಲ್ಲ ಇವ್ರು ಅಟ್ಯಾಕ್ ಮಾಡ್ತಾರೆ ಅಂತ. ಆ ಟೈಮಲ್ಲಿ ಹೊಡೆದ್ಬಿಟ್ಟು ಜೂಟ್ ಆಗ್ಬಿಡೋದು. ಯಾರೂ ಕೂಡ ಆಮೇಲೆ ಸಿಗಲ್ಲ. ಈಗಲೂ ನೋಡಿ ಹಾಗೆ ಆಗುತ್ತೆ. ಈಗ ನೀವು ಅರೆಸೇನಾ ಪಡೆ ನಿಯೋಜನೆ ಮಾಡ್ಕೊಂಡಿರೋದು ಒಂದು ರೀತಿ ಭದ್ರತೆ ದೃಷ್ಟಿಯಿಂದ ಮಾಡ್ಕೊಂಡಿದ್ದೀರ. ಬಟ್ ಈಗ ಯಾರೂ ಇರಲ್ಲ ಅಲ್ಲಿ. ಈಗ ಯಾರೂ ಅಟ್ಯಾಕ್ ಮಾಡೋಕ್ಕೂ ಬರಲ್ಲ. ನೀವು ಕೇಳಿ ನೋಡಿ, ಯಾರನ್ನಾರು ಕೇಳಿ ನೋಡಿ, ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಏನು ಏಲಿಯನ್ಸ್ಗಳು ಬಂದು ಹೊಡೆದ್ರ ಕಲ್ಲನ್ನ? ಮಂಗಳ ಗ್ರಹದಿಂದ ಬಂದು ಹೊಡೆದಿರ್ಬೇಕು ಮೋಸ್ಟ್ಲಿ. ಯಾರು ಕೇಳಿದ್ರು ನಮಗೆ ಗೊತ್ತಿಲ್ಲ ಅಂತಾರೆ. ಬಟ್ ಪೊಲೀಸರು ಬಿಡಲ್ಲ. ನನ್ನ ಪ್ರಕಾರ ತುಂಬ ನಂಬಿಕೆ ಇದೆ. ದೇ ವಿಲ್ ಡೂ ಸಮಥಿಂಗ್, ದೇ ಹ್ಯಾವ್ ಟು ಡೂ.